ಇದು ನಮ್ಮದು ಫೈನಲ್ ಪುಷ್ ಟುವರ್ಡ್ಸ್ ಗಜರಾಮ ಅಂತ ಹೇಳ್ಬೋದು. ಇನ್ನು ಸ್ಟೆಪ್ ಹಾಕ್ಕೊಂಡು ಎಲ್ಲರೂ ಸ್ಟೆಪ್ ಹಾಕ್ಕೊಂಡು ಪಪ್ಪ 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 ಅಂದ್ಕೊಂಡು ಥಿಯೇಟರ್ ಕಡೆ ಬಂದ್ಬಿಡ್ಬೇಕು ಎಲ್ಲರೂ ಇಲ್ಲಿ. ಯಾಕೆಂದ್ರೆ ಇವತ್ತು ನಮ್ಮ ಎಲ್ಲಿ ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಅವ್ರನ್ನೇ ಮೇನ್ ಎಲ್ಲಿದ್ದಾರೆ, ಜನ ಮಾಸ್ಟರ್ ಅಲ್ಲಿದ್ದಾರೆ, ಸ್ಟೆಪ್ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಸ್ಟೆಪ್ DOP ಇದ್ದಾರೆ, ನಮ್ಮ ಸ್ಟೆಪ್ ಲಿರಿಸಿಸ್ಟ್ ಚಿನ್ಮಯ್ ಅವರಿದ್ದಾರೆ, ಸ್ಟೆಪ್ ಡೈರೆಕ್ಟರ್ ಇದ್ದಾರೆ, ಸ್ಟೆಪ್ ಪ್ರೊಡ್ಯೂಸರ್ ಇದ್ದಾರೆ, ಸ್ಟೆಪ್ ಹೀರೋ ಇದ್ದಾರೆ ನೋಡಿ ಇಲ್ಲಿ, ಸ್ಟೆಪ್ ಜೆಂಟಲ್ಮನ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲೇಡಿ. ಇಲ್ಲಿ ಎಲ್ಲರೂ ಸ್ಟೆಪ್ ಹಾಕೊಂಡು ಹಂಗೆ ನೀವು ಆಡಿಯನ್ಸ್ ಎಲ್ಲ ಈಗ ಒಳ್ಳೆ ಫಿಲ್ಮ್ಗೆ ಥಿಯೇಟರ್ಗೆ 7ನೇ ತಾರೀಕು ಸ್ಟೆಪ್ ಹಾಕೊಂಡು ಎಲ್ಲ ಓಡ್ ಬಂದ್ಬಿಡ್ಬೇಕು. ಪಪ್ ಪಪ್ ಪಪ್ಪ ಬಾಬಾ ಪಪ್ ಅಂದ್ಕೊಂಡು ಬರಬೇಕು ಸ್ಟೆಪ್ ಹಾಕೊಂಡು ಎಲ್ಲರೂ. ಪ್ಲೀಸ್ ಕಮ್ ಟು ಥಿಯೇಟರ್ಸ್ ಅಂಡ್ ಸಪೋರ್ಟ್ ಗುಡ್ ಫಿಲ್ಮ್. ಜೈ ಗಜರಾಮ. ಥ್ಯಾಂಕ್ ಯು. ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ, ನೋಡ್ಲೇಬೇಕಲ್ಲ. ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಏನು ಎಳೆಯೋದು ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರ್ತಾರೆ. ಹೌದು, ಕರೆಕ್ಟ್ ಕರೆಕ್ಟ್. ಒಳ್ಳೆ ಕಾಂಟೆಂಟ್ ಅಂಡ್ ಇನ್ ವೆಲ್ ಮೇಡ್ ಫಿಲ್ಮ್, ಹೊಸ ಥರ ಕಾಂಟೆಂಟು ಪ್ರೆಸೆಂಟೆಡ್ ಇನ್ ಅ ನ್ಯೂ ವೇ. ಅದಕ್ಕೋಸ್ಕರ ಜನರು ಬರಬೇಕು. ಆ್ಯಂಡ್ ಅಫ್ಕೋರ್ಸ್ ಈ ಥರ ಟ್ರೇಲರು ಮತ್ತು ವಿಜುವಲ್ಸು ಸಾಂಗು ಅದೆಲ್ಲ ಬಿಗ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ OTT ನೋಡ್ಕೋಬೋದು ಯಾವಾಗ ಬೇಕಾದ್ರು, TV-ನಲ್ಲಿ. ಏನು ಪ್ರಾಬ್ಲಮ್ ಆಗಿ ಲೈಫ್ ಲಾಂಗ್ ನೋಡ್ತಾ ಇರ್ಬೋದು. ಬಟ್ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನ್ ನೋಡಬೇಕು ಅಂದರೆ ಇದು ಒಂದೇ ಚಾನ್ಸ್ ಇರೋದು ಬರೋಕೆ. ಅಟ್ಲೀಸ್ಟ್ ಒಳ್ಳೆ ಫಿಲ್ಮ್, ಕನ್ನಡ ಒಳ್ಳೆ ಫಿಲ್ಮ್ ಮಾಡಿದ್ದೀವಿ. ಜನರು ಬಂದನ್ನ ಸಪೋರ್ಟ್ ಮಾಡಿ ಇರಬೇಕು. ನಾವೇನು ಬೇಕಾದ್ರೂ ಮಾಡ್ಬೋದು, ವಿ ಕ್ಯಾನ್ ಮೇಕ್ ಏನು ಕಾಂಟೆಂಟ್ ಬೇಕಾದ್ರೂ ಒಳ್ಳೆ ಕಾಂಟೆಂಟ್ ಮಾಡ್ಬೋದು. ಬಟ್ ಆಡಿಯನ್ಸ್ ಬಂದು ಥಿಯೇಟರ್ಗೆ ಎದ್ದೇ ಹೋದರೆ ಏನು ಹೋಗಲ್ಲ. ಅದಕ್ಕೋಸ್ಕರ ಬರ್ಬೇಕು ಜನರು. ಒಳ್ಳೆ ಫಿಲ್ಮ್, ಒಳ್ಳೆ ಕಾಂಟೆಂಟ್, ಅದಕ್ಕೋಸ್ಕರ ಒಂದು ಒಳ್ಳೆ ಕತೆ. ಸುನೀಲ್ ಅವರು ಫಸ್ಟ್ ಟೈಮ್ ಡೈರೆಕ್ಟರ್ ಅಂತ ಅನ್ಸೋದಕ್ಕೆ ನಿಮಗೆ ಟ್ರೈಲರ್ ನೋಡಿದಾಗಲೇ ಅನಿಸಿರುತ್ತೆ. ಫಸ್ಟ್ ಟೈಮ್ ಡೈರೆಕ್ಟರ್ ಥರ ಅನಿಸಲ್ಲ. ಕತೆ ಏನು ಹೇಳಿದ್ರು ಅದಕ್ಕಿಂತ ಚೆನ್ನಾಗೇ ಆಗಿದೆ ಸಿನಿಮಾ. ಅದಕ್ಕೆ ಎಗೈನ್ ಪ್ರೊಡ್ಯೂಸರ್ ಸಪೋರ್ಟು. ಓವರಾಲ್ ವಿಜುವಲಿ ಅಷ್ಟು ಗ್ರ್ಯಾಂಡಾಗಿ ಕಾಣಬೇಕು ಅಂತಂದರೆ ಕಥೆನೂ ಹಂಗೆ ಫ್ಲೋ ಆಗ್ತಾಯಿದೆ. ಒಂದು ಗರಡಿ ಮನೆ ಆಗ್ಬೋದು, ನೀವು ಇದ್ರಲ್ಲಿ ನೋಡಿರ್ತಾರೆ ಟ್ರೈಲರಲ್ಲಿ. ಮತ್ತು ಒಂದು ರೆಸ್ಲಿಂಗ್ ಎಪಿಸೋಡ್ ಬರುತ್ತೆ, ತುಂಬ ಹ್ಯೂಜ್ ಆಗಿತ್ತು. ಯಾಕೆಂದರೆ ಅಷ್ಟು ಜನ ಇರ್ತಾರೆ, ಕ್ರೌಡ್ ಇರುತ್ತೆ, ಮತ್ತು ರೆಸ್ಲಿಂಗ್ ಆಡೋ ಥರದ್ದು. ಅದಕ್ಕೆ ಲೈಟಿಂಗ್ ಎಗೈನ್, ಮತ್ತು ಸ್ವಲ್ಪ ಸಾಫ್ಟ್ ಲೈಟ್ ಒಳಗಡೆ. ಇಲ್ಲಿ ಬಿಸಿಲಲ್ಲಿ ಮಾಡಿದ್ವಿ ಗರಡಿ ಮನೆ, ಇನ್ನು ಬಿಸಿಲಲ್ಲೇ ಮಾಡಬೇಕಾಗುತ್ತೆ. ಅಖಾಡ ಅದೇ ಥರ ಇರುತ್ತೆ ಔಟ್ಡೋರಲ್ಲಿ, ಅದು ಇಂಡೋರ್ ಫೀಲು. ಆ ಥರ ಓವರಾಲ್ ಕಥೆನೇ ಆ ಥರ ಫ್ಲೋ, ಬೇರೆ 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 ಲೊಕೇಶನ್ಸ್ ಇದೆ. ಹಂಗಿರೋದ್ರಿಂದ ವಿಜುವಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಮತ್ತು ಸರ್ ಮನಮೂರ್ತಿ ಸರ್ ಜೊತೆಯಲ್ಲಿ ನಂದು 5ನೇ ಸಿನಿಮಾ ಮುಗಿನ ಮನಸ್ಸಿಂದ ಅಭಿನೇತ್ರಿ ಮತ್ತು ಮನಸ್ಸಿ ಬಾಂಡ್ರವಿ ಆದಮೇಲೆ ಈಗ ಗಜರಾಮ. ಅವ್ರ ಜೊತೆಯಲ್ಲಿ ಅವ್ರ ಸಾಂಗ್ಸ್ಗೆ ಕೆಲಸ ಮಾಡೋದೇ ಒಂದು ಚಾಲೆಂಜಿಂಗ್. ಅಷ್ಟು ಎನರ್ಜೆಟಿಕ್ ಆಗಿರುತ್ತೆ ಅವ್ರ ಸಾಂಗ್ಸ್ ಅಷ್ಟು ಚೆನ್ನಾಗಿದೆ. ಆಡಿಯೋ ಕೇಳೋದಕ್ಕೆ ಅಷ್ಟು ಚೆನ್ನಾಗಿದೆ ಅಂದಾಗ ವಿಜುವಲಿ ಅಗೈನ್ ವರ್ಕೌಟ್ ಮಾಡಬೇಕಾಗತ್ತೆ ಅದನ್ನು. ಅದರಿಂದ ಜೊತೆಗೆ ನಮ್ಮ ಧನು ಮಾಸ್ಟರ್ ತುಂಬ ಚೆನ್ನಾಗಿ ಎಲ್ಲ ಸಾಂಗ್ಸು ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಅದೇ ಥರ ಲೀಡ್ ಆರ್ಟಿಸ್ಟ್ಗಳಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಚೆನ್ನಾಗಿ ಸೂಟ್ ಆಗಿದೆ. ಬೇಸಿಕಲಿ ರಾಜವರ್ಧನ್ ಅವರ ಇರೋ ಪರ್ಸ್ನಾಲಿಟಿಗೆ ಗಜರಾಮ ಕ್ಯಾರೆಕ್ಟ್ರು ಆಪ್ಟ್ ಆಗುತ್ತೆ. 100% ಅವ್ರಿಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಆಗೇ ಆಗಬೇಕು ಸಿನಿಮಾ. ಮತ್ತು ರಾಗಿಣಿ ಮೇಡಮ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ತುಂಬ ವೈರಲ್ ಆಗಿರೋ, ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಚೆನ್ನಾಗಿತ್ತು. ಬದಲಿ 10ನೇ ದಿನ ಮಾಡಿದ್ದೀವಿ, ಒಳ್ಳೆಯದಾಗಲಿ.